ಇನ್ನೊಂದು ಮುಖ್ಯ ಇಲ್ಲಿ ಸರ್, ಅದು ಇಲ್ಲಿ ಈ ತೀರ್ಥ ಇದೆಯಲ್ಲ, ಅದು ಕುರಿತು ಒಂದು ಜನರಿಗೆ ಇರ್ತಕ್ಕಂಥ ಒಂದು ನಂಬಿಕೆ. ಇಲ್ಲಿ ತೀರ್ಥ ಯಾರ್ಯಾರು ಚೋಳು ಕಡಿದ್ರೆ, ಹಾವು ಕಡಿದ್ರೆ, ಆ ತೀರ್ಥನ ಸೇವನೆ ಮಾಡೋದ್ರಿಂದ ಆ ವಿಷ ಹೋಗ್ತೈತೆ ಅಂತಕ್ಕ ನಂಬಿಕೆ ಇಲ್ಲಿ ಜನರಲ್ಲಿ. ಅದೊಂದ್ರಿ ಇಲ್ಲೊಂದು ಹಾವಿನ ಚನ್ನಬಸಪ್ಪ ಅಂತ ಆಗಿರೋದ್ರಿ, ಹಾವಿನ ಚನ್ನಬಸಪ್ಪ ಅಂತೇಳಿ ಅವ್ರೊಂದು ಇಲ್ಲಿ ಹಾವಿನ ಕಟ್ಟಿ ಕಟ್ಟಾರ್ರಿ. ಅವರು ತಪಸ್ಸು ಮಾಡಿ ಒಂದು ಅವರು ಒಂದು 50 ಹಾವ ತೊಗೊಂಬಂದಿರು. ಆ ಹಾವ ಎಲ್ಲ ಬಿಟ್ಟರೆ ಅದ್ರಾಗ ರೀ ದೊಡ್ಡ ತೆಗದು ಅದ್ರಾಗ ಕೂತು ಅವ್ರು ತಪಸ್ಸು ಮಾಡಿ ಅಲ್ಲೊಂದು ಏನೋ ಇಟ್ಟು ಮಾಡಿ ಕಟ್ಟಾರಿ. ಇಲ್ಲೊಂದು ಐತಿ ಪವಾಡ ಪುರುಷನೇ ಹಾವೆಲ್ಲ ಸುತ್ತ ಇಟ್ಕೊಂಡು ತಪಸ್ಸು ಮಾಡೋದು ಅಂದ್ರೆ ಇದೊಂದ್ರಿ ಕೊಳವೆ ಒಳಗೆ ಒಂದೈತ್ರಿ. ಇಲ್ಲೇ ಒಂದು ಕೊಳವೆ ಒಳಗೆ ಇವತ್ತಿಗೂ ಯಾರು ಹಾವು ಕಡಿದ್ರೆ ಆ ಕಟ್ಟಿ ಕುಣಿಸ್ಬಿಡ್ತಾರ್ರಿ ಅವರು. ಅಲ್ಲಿ ಹೋದ ವಾಸಿ ಆಗ್ಬಿಡುತ್ತೆ. ವಾಸಿ ಆಗಿಬಿಡುತ್ತೆ. ಇವತ್ತಿಗೂ ದವಾಖಾನೆ ಹೋಗಿದ್ದಿಲ್ಲ ಅವರು. ಏನೋ ನಮ್ಮಲ್ಲಿ ಅದು ಇದು ಉಳಿದಿಲ್ಲ, ಆದ್ರೆ ಅಲ್ಲಿ ಮಾತ್ರ ಉಳಿದೈತಿ. ಮತ್ತು ಇಲ್ಲಿ ಯಾರು ಬೆಳ್ಕೊಂಡವರು ಪಾಲ್ಕಿ ಸೇವೆ ಅಂತ ಮಾಡಿಸ್ತಾರೆ, ಇದ್ದಾಗಿನ ಪೂಜೆ ಆಗ್ತೈತೆ. ಮತ್ತು ಪ್ರತಿ ಶನಿವಾರ ಯಾರು ಬೆಳ್ಕೋತಾರೋ, ನಡುವೆ ಬೆಳ್ಕೋತಾರೋ, ಜಾತ್ರೆಗೆ ಮಾತ್ರ ಎಲ್ಲರೂ ಕಂಪಲ್ಸರಿ ಆಗ್ತಾರೆ. ಮೊದಲೇ ಸುತ್ತಲಾಗ ಗೌಡರು, ಕುಲಕರ್ಣಿಯವರು ಇವೆಲ್ಲ ಏನು ಪಾಲ್ಕಿ ಸೇವೆ ಆಕತಿ ಎಲ್ಲರೂ ಕರ್ಕೊಂಡ್ಬರ್ತಾರೆ ಅವರು. ಮತ್ತೆ ಕರ್ಕೊಂಡು ಹೋಗ್ತಾರೆ. ಹಲಿಗೆ ಅಂತೇಳಿ ವಾದ ಅದಾವ್ರಿ, ಆ ಹಲಿಗೆ ವಾದದಿಂದ ಕರ್ಕೊಂಡ್ಬರ್ತಾರೆ ಅವರು.